ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಮುಖ್ಯಾಂಶಗಳು: ಅನುಮತಿ ಇಲ್ಲದೆ ಖಾಸಗಿ ಕಂಪನಿ ಮಾಡುತ್ತಿದ್ದ ಕೆಲಸಕ್ಕೆ ತಡೆ ನೀಡಿದ ನಗರಸಭೆ ಅಧಿಕಾರಿಗಳು. ಖಾಸಗಿ ಕಂಪನಿಗೆ ಸೇರಿದ ವಸ್ತುಗಳ ಜಪ್ತಿ. ನಗರಸಭೆ ಅಧಿಕಾರಿಗಳಿಂದ ಖಾಸಗಿ ಕಂಪನಿಗೆ ವಾರ್ನಿಂಗ್. ಹಬ್ಬಕ್ಕೂ ಸಿಗಲಿಲ್ಲ ಹೂವಿನ ಬೆಲೆ. ಸಂಕಷ್ಟಕ್ಕೆ ಸಿಲುಕಿದ ಜಿಲ್ಲೆಯ ಹೂ ಬೆಳೆಗಾರನ ಬದುಕು. ದೀಪಾವಳಿಗೆ ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆ. ಕೊಯ್ಲು ಮಾಡಿದ ಕೂಲಿಯೂ ಸಿಗದೆ ರೈತರಿಗೆ ಆತಂಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೆಳಕಿನ ದೀಪಾವಳಿಗೆ ಸಿದ್ಧತೆ ಜೋರು. ಈ ಬಾರಿ ದುಬಾರಿಯಾದ ಪಟಾಕಿ ಸದ್ದು. ಎಲ್ಲಿಯೂ ಕೇಳದ ಪರಿಸರ ಸ್ನೇಹಿ ಹಸಿರು ಪಟಾಕಿ ಹೆಸರು. ಅಮಾನಿ ಭೈರಸಾಗರ ಕೆರೆ ಏರಿ ಮೇಲೆ ಉರಿಯುತ್ತಿದ್ದ ಬೀದಿ ದೀಪಗಳು. ಸರಣಿ ಅಪಘಾತಗಳ ಕೇಂದ್ರವಾಗುತ್ತಿರುವ ಕೆರೆ ಪ್ರದೇಶ. ನಿರಂತರ ಅಪಘಾತಗಳಾದರೂ ಮುಂದುವರಿದ ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ವಾರ್ತೆಗಳ ವಿವರ. ರಸ್ತೆಗಳನ್ನು ಅಗೆದು ಕೇಬಲ್ ಅಳವಡಿಸುತ್ತಿರುವ ಖಾಸಗಿ ಕಂಪನಿಯೊಂದು ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿದ್ದು, ಈ ವಿಚಾರ ತಿಳಿದ ನಗರಸಭೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಕೆಲಸಕ್ಕೆ ತಡೆಯೊಡ್ಡುವ ಜೊತೆಗೆ ಖಾಸಗಿ ಕಂಪನಿ ಬಳಸುತ್ತಿದ್ದ ವಸ್ತುಗಳನ್ನು ಜಪ್ತು ಮಾಡಿರುವ ಘಟನೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ರಸ್ತೆಗಳನ್ನು ಅಗೆದು ಹಾಳು ಮಾಡುವ ಜೊತೆಗೆ ಕೇಬಲ್ ಅಳವಡಿಸುತ್ತಿದ್ದ ಖಾಸಗಿ ಕಂಪನಿಯೊಂದಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 1 ಮತ್ತು 25ನೇ ವಾರ್ಡಿಗೆ ಸೇರಿದ ವಾಪಸಂದ್ರ ಪ್ರದೇಶದಲ್ಲಿ ಖಾಸಗಿ ಕಂಪನಿಯೊಂದು ಭೂಮಿಯಲ್ಲಿ ಕೇಬಲ್ ಅಳವಡಿಸಲು ಕೂಲಿಗಳಿಂದ ರಸ್ತೆ ಅಗೆಸಿ ಯಂತ್ರಗಳಿಂದ ಕೇಬಲ್ ಅಳವಡಿಸುತ್ತಿದ್ದರು. ಇದನ್ನು ಕಂಡ ಸ್ಥಳೀಯ ನಗರಸಭೆ ಸದಸ್ಯರು ಈ ಕುರಿತು ಪ್ರಶ್ನೆ ಮಾಡಿದ್ದು, ನಗರಸಭೆಯಿಂದ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿಗಳು ಖಾಸಗಿ ಕಂಪನಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಅಲ್ಲದೆ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಅವರು ಬಳಸುತ್ತಿದ್ದ ಯಂತ್ರಗಳು ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಂಗಳವಾರದವರೆಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರಿ ರಜೆ ಇದ್ದು, ಮಂಗಳವಾರದ ನಂತರ ನಗರಸಭೆಗೆ ಬಂದು ಪಾವತಿಸಬೇಕಾದ ತೆರಿಗೆ ಪಾವತಿಸಿ ಅನುಮತಿ ಪಡೆದ ನಂತರ ಕೆಲಸ ಮುಂದುವರಿಯುವಂತೆ ನಗರಸಭೆ ಅಧಿಕಾರಿಗಳು ಸೂಚಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದ ವಾಪಸಂದ್ರ, ಅದೇ ರೀತಿ ಗೂಡ್ಲು ಮಾರ್ಕೆಟ್ ರಸ್ತೆ ಏನು ರಾತ್ರಿ ನಮ್ಮ ಇಲ್ಲಿ ನಗರಸಭಾ ಸದಸ್ಯರಿಬ್ಬರು ಫೋನ್ ಮಾಡಿದರು. ಈ ರೀತಿ ರಾತ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ಇದು ಪರ್ಮಿಷನ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ರಾತ್ರಿ ಕೆಲಸ ಮಾಡೋ ಅಂಥದ್ದು ಅವಶ್ಯಕತೆ ಏನಿದೆ ಅಂತೇಳಿ ನನಗೆ ಫೋನ್ ಮಾಡಿದಾಗ ಅದು ಸಮಯ ಜಾಸ್ತಿ ಆಗಿತ್ತು. ಹಂಗಾಗಿ ಬೆಳಗಿನ ಜಾವ ನಾನು ಬರ್ತೀನಮ್ಮ, ವಿಷಯ ತಿಳ್ಕೊಂಡು ಬರ್ತೀನಿ ಅಂತ ಹೇಳಿದೆ. ನಾನು ಸಂಬಂಧಪಟ್ಟ ಜೈ ಅವ್ರಿಗೆ ಫೋನ್ ಮಾಡಿದ್ದೆ, ಇಲ್ಲ ನಮ್ಗೆ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿದ್ರು. ಕೂಡಲೇ ಇಲ್ಲಿಗೆ ಬಂದು ಅವರು ಕಾಂಟ್ರಾಕ್ಟ್ರಿಗೆ ಹೇಳಿದೆ, ನೋಡ್ರಿ ಈ ರೀತಿ ಮಾಡೋದ್ರಿಂದ ನಿಮಗೆ ಕಾನೂನು ರೀತಿ ಕ್ರಮ ತಗೊಂಡು ನಿಮಗೆ ಸೀಸ್ ಮಾಡಬೇಕಾಗ್ತದೆ ಮೆಟೀರಿಯಲ್ಸ್ ಎಲ್ಲನೂ, ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಕೂಡಲೇ ನಾಳೆ ಆಫೀಸ್ ಇದೆ, ಬಂದು ಪರ್ಮಿಷನ್ ತೊಗೊಂಡು ಬಂದು ಕೆಲಸ ಪ್ರಾರಂಭ ಮಾಡಿ. ನಿಮ್ಮ ಕೈಯಿಂದ ಹಾಕೋದೇನಿಲ್ಲ, ಏರ್ಟೆಲ್ ಕಂಪ್ನಿ ಅವ್ರು ಕಟ್ತಾರೆ. ಆ ಆದಾಯ ನಗರಸಭೆಗೆ ಬಂದರೆ ಯಾವುದೋ ಒಂದು ವಾರ್ಡಲ್ಲಿ 4 ಕೆಲಸ ಮಾಡೋ ಅಂಥದ್ದಾಗುತ್ತೆ. ಯಾರು ಒಬ್ಬರು ಇಬ್ಬರಿಗೆ ನೀವು ಶಾಮೀಲಾಗಿ ಇಂಥ ಕೆಲಸಗಳನ್ನ ಮಾಡೋ ಅಂಥದ್ದನ್ನು ಮಾಡಬಾರ್ದು. ಹಂಗಾಗಿ ನೀವು ಕಾನೂನು ರೀತಿಯಲ್ಲಿ ಪರ್ಮಿಷನ್ ತಗೊಂಡು ಬಂದು ಮಾಡಿ ಅಂತೇಳಿ ಹೇಳಿದ್ದೀವಿ ಕೂಡ. ಅದೇ ರೀತಿ ನಮ್ಮ ಸಂಬಂಧಪಟ್ಟ ಜೈ ಅವರು ಮೇಸ್ತ್ರಿ ಅವ್ರನ್ನೆಲ್ಲ ಕಳಿಸಿ ಕೆಲವೊಂದು ರೋಲ್ ಪೈಪು ಕೂಡ ನಗರಸಭೆಗೆ ಎತ್ಕೊಂಡು ಹೋಗೋವಂಥದ್ದಾಯಿತು. ಇನ್ನು ಕೇಬಲ್ ಬೇರೆ ಇತ್ತು, ಅದನ್ನು ಕಟ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆ ಅವರೇ ಗುಣಿಗಳು ಮುಚ್ಚಿದ್ದಾರೆ. ಸ್ವಾಗತ ನಾನು ಮಾಡ್ತೀನಿ. ಅದೇ ರೀತಿಯಲ್ಲಿ ನಗರಸಭೆ ಆದಾಯ ವಿಚಾರದಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದಿಲ್ಲ. ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ನಷ್ಟ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. 100% ಫೈನ್ ಹಾಕ್ತಾರೆ, ಜೈ ಅವರು ಫೈನ್ ಹಾಕ್ತಾರೆ. ಏನವರು ಸುಮಾರು 700ರಿಂದ 800 ಮೀಟ್ರ್ ಏನು ಇವತ್ತು ಕೇಬಲ್ ಹಾಕಬೇಕಿದೆ, ಅದ್ರಿಗೆ ದಂಡ ಕೂಡ ಹಾಕೋ ಅವಶ್ಯಕತೆ ಇದೆ. ಈ ಕುರಿತು ಮಾಹಿತಿ ನೀಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಅನುಮತಿ ಪಡೆಯದ ರಸ್ತೆ ಅಗೆದು ಕೇಬಲ್ ಅಳವಡಿಕೆ ಮಾಡುತ್ತಿರುವ ಬಗ್ಗೆ ರಾತ್ರಿ ಮಾಹಿತಿ ಬಂತು. ರಾತ್ರೋರಾತ್ರಿ 600 ಮೀಟರ್ ಕೇಬಲ್ ಅಳವಡಿಸಲಾಗಿದೆ. ಇನ್ನು ಕೇವಲ 200 ಮೀಟರ್ ಮಾತ್ರ ಬಾಕಿ ಉಳಿದಿದೆ. ಅನುಮತಿ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಯಿತು.
ನಗರಸಭೆ ಅನುಮತಿ ಪಡೆಯದೆ ಕೇಬಲ್ ಅಳವಡಿಕೆಗೆ ನಗರಸಭೆ ವಿರೋಧ ವ್ಯಕ್ತಪಡಿಸಿದೆ. ಇಂಜಿನಿಯರ್ ಹೇಳಿದರೂ ಅವರು ರಾತ್ರಿ ವೇಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚುವರಿ ದಂಡ ಹಾಕುವ ಬಗ್ಗೆಯೂ ನಗರಸಭೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎಂದು ಹೇಳಿದರು. ನ್ಯಾಯಯುತವಾಗಿ ನಗರಸಭೆ ಕಟ್ಟಬೇಕಾದ ತೆರಿಗೆ ಪಾವತಿಸಿ ನಗರಸಭೆಯಿಂದ ಅನುಮತಿ ಪಡೆದು ಕೆಲಸ ಮಾಡಲಿ. ಅನುಮತಿ ಇಲ್ಲದೆ ಕೆಲಸ ಮಾಡಿರುವುದಕ್ಕೆ ದಂಡ ಹಾಕುವ ಬಗ್ಗೆಯೂ ನಗರಸಭೆ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ. ರಸ್ತೆಗಳನ್ನು ಅಗೆದು ಗುಂಡಿ ತೆಗೆದು ಹಾಳು ಮಾಡಿದ್ದು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ದಂಡ ಹಾಕಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಇದೇ ನಮ್ಮ ಮನೆ ಇದು. ವಾಪ್ಸಂದ್ರ 24ನೇ ವಾರ್ಡು ನಿವಾಸಿ ನಾನು. ಈ ರಸ್ತೆಯಲ್ಲಿ ಏರ್ಟೆಲ್ಲು ಕೇಬಲ್ ಕನೆಕ್ಷನ್ಸು ಪರ್ಮಿಷನ್ ತಗೊಳ್ದಿರ ಎಲ್ಲ ಮಾಡ್ತಾಯಿದ್ದಾರೆ. ಈಗಲೇ ರಸ್ತೆ ಚಿಕ್ಕದು ಎಲ್ಲ ಗುಂಡಿ ಬಿದ್ದಿದೆ, ಹಾಳಾಗಿದೆ. ಅಂಥದ್ರಲ್ಲಿ ಮತ್ತೆ ಅವ್ರು ಗುಂಡಿ ಎಲ್ಲ ಹಳದು ಮತ್ತು ಚೇಂಬರ್ ಎಲ್ಲ ಕಟ್ಟಿದ್ರೆ ವೆಹಿಕಲ್ಸ್ ಸಿಂಗಲ್ 4 ವೀಲರ್ಸು ಒಂದು ವೆಹಿಕಲ್ ಓಡಾಡೋಕ್ಕಾಗುತ್ತೆ ಹೊರತು ಮತ್ತೆ ಎದುರು ಬಂದರೆ ಆಗ್ತಾಯಿಲ್ಲ. ಭಾಳ ತೊಂದರೆ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟವರು ಇದ್ರ ಮೇಲೆ ಕ್ರಮ ವಹಿಸಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು, ಸೂಕ್ತ ಕ್ರಮ ಅಂತ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಈ ಬಾರಿ ಜಿಲ್ಲೆಯ ರೈತನ ನಸೀಬೆ ಸರಿಯಿಲ್ಲ. ಹಣ್ಣು, ಹೂವು, ತರಕಾರಿ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಜಿಲ್ಲೆಯ ರೈತನಿಗೆ ಬೆಳೆ ಉತ್ತಮವಾಗಿ ಬಂದರೂ ಬೆಲೆ ಸಿಗದೆ ಸಂಕಷ್ಟ ಎದುರಾಗಿದೆ. ಹೂವಿನ ಬೆಳೆಗಾರರಿಗೆ ದಸರಾ ಮತ್ತು ದೀಪಾವಳಿ ಸಮಯದಲ್ಲಿ ಉತ್ತಮ ಬೆಳೆ ಸಿಗುವ ನಿರೀಕ್ಷೆ ಇತ್ತು. ಆದರೆ ಮಳೆ ಬಂದ ಕಾರಣ ಆ ನಿರೀಕ್ಷೆಯು ಹುಸಿಯಾಗಿದ್ದು ರೈತನಿಗೆ ನಿರಾಸೆ ಮೂಡಿಸಿದೆ. ಹೌದು, ಜಿಲ್ಲೆ ಹೂವಿನ ಬೆಳೆಗೆ ಪ್ರಖ್ಯಾತಿ ಪಡೆದಿದೆ. ಇಲ್ಲಿ ಬೆಳೆಯುವ ಬಗೆ ಬಗೆಯ ಹೂಗಳು ಹೊರ ರಾಜ್ಯ ಮಾತ್ರವಲ್ಲದೆ ಹೊರ ದೇಶಗಳಿಗೂ ಹೋಗಿ ರೈತನ ಜೇಬು ತುಂಬುವ ನಿರೀಕ್ಷೆ ಈ ಬಾರಿ ಹುಸಿಯಾಗಿದೆ. ಇದಕ್ಕೆ ಕಾರಣ ಅತಿಯಾದ ಮಳೆ. ಸಹಜವಾಗಿ ಮಳೆ ಬಂದರೆ ಹೂವಿನ ಬೆಳೆಗೆ ಪೆಟ್ಟಾಗಲಿದೆ. ಈ ಬಾರಿಯೂ ಅದೇ ಆಗಿದ್ದು ನಿರಂತರ ಮಳೆಗೆ ಹೂವಿನ ಬೆಳೆಗಾರರ ಬದುಕು ಬೀದಿಗೆ ಬಂದಿದೆ. ಹೊರ ದೇಶಗಳಿಗೆ ರಫ್ತಾಗುತ್ತಿದ್ದ ಹೂ ಈ ಬಾರಿ ಹೊರ ರಾಜ್ಯಗಳಿಗೂ ಹೋಗದ ಕಾರಣ ರೈತನಿಗೆ ಸಂಕಷ್ಟವೇ ಉಳಿದಂತಾಗಿದೆ. ಸಹಜವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಹೂವಿನ ಬೆಲೆಯಲ್ಲಿ ಏರಿಕೆ ಕಂಡರೆ ಮತ್ತೆ ಅದು ಕುಸಿತ ಕಾಣೋದು ದೀಪಾವಳಿ ಮುಗಿದ ನಂತರವೇ ಎಂಬ ನಂಬಿಕೆ ಈವರೆಗೂ ಇತ್ತು. ಆದರೆ ಈ ಬಾರಿ ಈ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿದೆ. ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ಹೂವಿನ ಬೆಳೆ ಪಾತಾಳಕ್ಕೆ ಕುಸಿದು ರೈತರು ತಾವು ಬೆಳೆದಿದ್ದ ಹೂಗಳನ್ನು ತಿಪ್ಪಿಗೆ ಸುರಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಸ್ತುತ ಹೂವು ಕೊಯ್ಲು ಮಾಡಲು ಪ್ರತಿನಿತ್ಯ 500 ರೂಪಾಯಿ ಕೂಲಿ ನೀಡಬೇಕಿದೆ. ಅಷ್ಟು ಕೂಲಿ ನೀಡಿ ಕೊಯ್ಲು ಮಾಡಿಕೊಂಡು ವಾಹನದ ಬಾಡಿಗೆ ನೀಡಿ ಹೂವನ್ನು ಮಾರುಕಟ್ಟೆಗೆ ತಂದರೆ ಅಲ್ಲಿ ಕೊಯ್ಲು ಮಾಡಿದ ಕೂಲಿಯೂ ಬರುತ್ತಿಲ್ಲ. ಇಂದು ದೀಪಾವಳಿ ಹಬ್ಬ ಇರುವ ಕಾರಣ ಹೂವಿನ ಬೆಲೆಯಲ್ಲಿ ಚೇತರಿಕೆ ಕಾಣಬಹುದು ಎಂದು ನಿರೀಕ್ಷೆ ಮಾಡಿದ್ದ ರೈತರಿಗೆ ಮಾರುಕಟ್ಟೆಯಲ್ಲಿ ಮತ್ತೆ ನಿರಾಸೆಯೇ ಎದುರಾಗಿದೆ. ಇಂದು ಗುಲಾಬಿ ಹೂವಿನ ಬೆಲೆ ಪ್ರತಿ ಕೆಜಿಗೆ 50 ರೂಪಾಯಿ ಇದ್ದರೆ ಚೆಂಡು ಹೂವಿನ ಬೆಲೆ ಕೇವಲ 10 ರೂಪಾಯಿ. ಇನ್ನು ಸೇವಂತಿಗೆ ಹೂವಿನ ಬೆಲೆ 80 ರೂಪಾಯಿ ಇದ್ದು ಈ ರೀತಿಯ ಬೆಲೆಯಿಂದ ಹೂವು ಕೊಯ್ಲು ಮಾಡಿದ ಕೂಲಿಯೂ ಸಿಗದ ಸ್ಥಿತಿ ರೈತರಿಗೆ ಎದುರಾಗಿದೆ. ಹಾಗಾಗಿ ಹೂವನ್ನು ಗಿಡದಲ್ಲಿಯೇ ಬಿಡುವುದು ಇಲ್ಲವೇ ಕೊಯ್ಲು ಮಾಡಿ ತಿಪ್ಪಿಗೆ ಸುರಿಯುವುದು ಎರಡೇ ಮಾರ್ಗ ಉಳಿದಿದೆ. ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ಮುಷ್ಟೂರು ಶ್ರೀಧರ್ ಈ ಕುರಿತು ಮಾತನಾಡಿ, ದೀಪಾವಳಿ ಹಬ್ಬಕ್ಕೆ ಒಳ್ಳೆಯ ಬೆಲೆ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿದ್ದ ರೈತರ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಇದಕ್ಕೆ ಕಾರಣ ನಿರಂತರವಾಗಿ ಸುರಿಯುತ್ತಿರೋ ಮಳೆಯಿಂದ ಹೂಗಳು ನೆನೆದು ತುಪ್ಪೆಯಾಗಿದ್ದು ಹೊರ ರಾಜ್ಯಗಳಿಗೆ ಹೂಗಳನ್ನು ರಫ್ತು ಮಾಡಲು ಸಾಧ್ಯವಾಗದಂತಾಗಿದೆ. ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ಹೂ ಉಳಿದಿರುವ ಕಾರಣ ಬೆಲೆ ಕುಸಿತ ಕಂಡಿದೆ. ಇದರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಇವತ್ತು APMC ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ದರಗಳು ಸುಮಾರು ಕುಸಿತ ಆಗಿದ್ದು ರೈತರಿಗೆ ತುಂಬಲಾರದ ನಷ್ಟ ಆಗಿದೆ. ಮೊದಲನೇದಾಗಿ ವರ್ಷ ಪೂರ್ತಿ ಬೆಳೆ ಬೆಳೆದು ಅವರೇನೋ ಬಂಡವಾಳ ಹಾಕಿ ಕೂಲಿ ವಿಪರೀತ ಕೂಲಿ ಬೇಸಾಯಗಳಿಗೂ ಔಷಧಿಗಳಿಗೆ ಬರ್ತಾಯಿಲ್ಲ. ಉದ್ದೇಶ ಏನು ಅಂದರೆ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಹೊರ ರಾಜ್ಯಗಳಿಗೆ ಹೂವು ಪಾರ್ಸಲ್ ತಡೀತಾ ಇಲ್ಲ. ಹಾಗಾಗಿ ಡ್ಯಾಮೇಜ್ ಬರ್ತಾಯಿದೆ.
ಹಾಗಾಗಿ ಈ ದೀಪಾವಳಿ ಹಬ್ಬಕ್ಕೆ ಏನು ರೈತರಿಗೆ ಏನು ಅಂಥ ಲಾಭ ಸಿಕ್ಕಿಲ್ಲ. ಪಾಪ ರೈತರು ಕಷ್ಟ ಬಿದ್ದು ಅವರು ಕೂಲಿ ಬೇಸಾಯಗಳಿಗೆ ಬಂಡವಾಳ ಹಾಕಿರ್ತಕ್ಕಂಥದ್ದು ಬರ್ತಾ ಇಲ್ಲ. ನಮಗೆ ನೋವಾಗಿದೆ ಸರ್. ನಮ್ಮ ಮಾರ್ಕೆಟಿಂದ ಹೈದರಾಬಾದು, ಕೇರಳ, ಬಾಂಬೆ, ವಿಜಯವಾಡ ಸುಮಾರು ರಾಜ್ಯಗಳಿಗೆ ಇಲ್ಲಿಂದ ಹೆವಿ ಪ್ರೊಡಕ್ಷನ್ ಇರೋದು ಚಿಕ್ಕಬಳ್ಳಾಪುರ. ಇಡೀ ಭಾರತ ದೇಶದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊಡಕ್ಷನ್ ಬಂದಂಗೆ ಯಾವ ರಾಜ್ಯದಲ್ಲೂ ಬರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಎಲ್ಲಿ ಬರಲ್ಲ ಇಂಥ ಪ್ರೊಡಕ್ಷನ್. ಅದರಿಂದ ಇಲ್ಲಿ ಪ್ರೊಡಕ್ಷನ್ ಇರೋದ್ರಿಂದ ಎಕ್ಸ್ಪೋರ್ಟು ಹೊರ ರಾಜ್ಯಗಳಿಗೆ ಎಲ್ಲ ಚೆನ್ನಾಗಿ ಇಲ್ಲಿಂದ ಸರ್. ಹೂವು ಇವತ್ತು ಬಂದು 80ರಿಂದ 100, 120 ರೂಪಾಯಿ ರೋಸು. ಚೆಂಡು ಹೂವು 10 ರೂಪಾಯಿನಿಂದ 20 ರೂಪಾಯಿ. ಅದು ಚೆನ್ನಾಗಿದ್ದರೆ, ಇಲ್ಲ ಅಂದರೆ ಪಾಪ ಅದು ಹೋಗ್ತಾ ಇಲ್ಲ. ಚಾಮಂತಿಗೆ ಬಂದು 50ರಿಂದ 100 ರೂಪಾಯಿವರೆಗೂ ಇದೆ. ರೈತ ಮರಿಯಪ್ಪ ಮಾತನಾಡಿ, ತೋಟದಲ್ಲಿ ಆಳುಗಳಿಂದ ಹೂ ಕೊಯ್ಲು ಮಾಡಿ ಮಾರುಕಟ್ಟೆಗೆ ತಂದರೆ ಖರೀದಿ ಮಾಡುವ ವ್ಯಾಪಾರಿಗಳು ಬರುತ್ತಿಲ್ಲ. ಇದರಿಂದ ಹೂವಿನ ಬೆಲೆ ಏರಿಕೆಯಾಗುತ್ತಿಲ್ಲ. ಹೂ ಕೊಯ್ಲು ಮಾಡಿದ ಕೂಲಿಯೂ ಬರುತ್ತಿಲ್ಲ. ಔಷಧಿ, ಗೊಬ್ಬರ, ಕೂಲಿ ಲೆಕ್ಕ ಹಾಕಿದರೆ ತೀವ್ರ ನಷ್ಟವಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆದರೆ ಈಗ ಬೆಲೆ ಇಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡರು. ಈ ಮಳೆ ಬೇರೆ, ಇಲ್ಲಿ ನೋಡಿ ಯಾವುದು ರೈತರು ಯಾರು ತೊಗೊಂಬರ್ತಾರೆ, ಬಟ್ ಕಸ್ಟಮರ್ ಯಾರು ಬರ್ತಾಯಿಲ್ಲ, ತೊಗೊಂಡವರು ಯಾರು ಬರ್ತಾಯಿಲ್ಲ. ಯಾವುದು ಸೇವಂತಿಗೆ ದಿನ ಮಳೆ ಬೀಳ್ತಾ ಇದೆ, ಅದರಿಂದ ಬಂದಿದ್ದೆಲ್ಲ ತೋಟದಲ್ಲಿ ಅಲ್ಲೇ ಹೋಗ್ತಾ ಇದೆ. ತೊಗೊಂಬಂದಿದ್ರೆ ಇಲ್ಲಿ ಬಂದರೆ ಇಲ್ಲಿ 50 ರೂಪಾಯಿ 60 ರೂಪಾಯಿ ಅಂತ ಕೇಳ್ತಾರೆ. ಅದಕ್ಕೆ ಸುಮಾರು ಅಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ನಮ್ಮ ಕಿತ್ತಿದ್ದು ಲೇಬರ್ಸ್ದು ಕೂಲಿ ಕೂಡ ಬರ್ತಾ ಇಲ್ಲ. ಏನು ಮಾಡೋದು ನಾವು? ಔಷಧಿಗಳದ್ದು, ಲೇಬರ್ಸ್ದು ಇದೆಲ್ಲ ಲೆಕ್ಕ ಹಾಕೊಂಡು ನಮಗೇನೂ ಸಿಗ್ತಾ ಇಲ್ಲ. ಏನೋ ಗೋಲ್ಡ್ ತೊಗೊಂಡು ಹೋಗ್ತೀವಿ, ಬ್ಯಾಂಕಲ್ಲಿ ಇಡ್ತೀವಿ, ಇಲ್ಲ ಅವ್ರದ್ದು ಯಾರೋ ದುಡ್ಡು ತೊಗೊಂಬರ್ತೀವಿ, ಇಂಟ್ರೆಸ್ಟ್ ತೊಗೊಂಬರ್ತೀವಿ. ಈಗ ಏನೋ ಬೆಳೆ ಆಗುತ್ತೆ ಕೊಡ್ತೀವಿ ಅಂತ ತೊಗೊಂಬರ್ತೀವಿ. ಅದು ನೋಡಿದ್ರೆ ಹಿಂಗಾಗ್ಬಿಟ್ರೆ ನಾವೇನು ಮಾಡೋದು? ತುಂಬಾ ಕಷ್ಟ ಆಗಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ರೈತರ ಟೈಮೇ ಸರಿಯಿಲ್ಲ. ನಾನಾ ಕಾರಣಗಳಿಂದ ಬೆಳೆ ಬಾರದೆ ಒಮ್ಮೆ ಸಂಕಷ್ಟ ಎದುರಾದರೆ ಉತ್ತಮವಾಗಿ ಬೆಳೆ ಬಂದರೂ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ಮತ್ತೊಂದು ರೀತಿಯ ಸಮಸ್ಯೆ ಎದುರಾಗಿದೆ. ಇದರಿಂದ ರೈತ ನಿರಂತರ ಕಣ್ಣೀರಲ್ಲೇ ಕೈ ತೊಳೆಯುವ ಸ್ಥಿತಿ ಎದುರಾಗಿದ್ದು, ಜಿಲ್ಲೆಯ ರೈತರಿಗೆ ನೆಮ್ಮದಿಯೇ ಇಲ್ಲವಾಗಿರೋದು ಮಾತ್ರ ವಿಪರ್ಯಾಸ. ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವು ದುಬಾರಿ, ಆದರೂ ಹಬ್ಬ ಮಾತ್ರ ಅದ್ಧೂರಿಯಾಗಿ ಆಚರಣೆ ಮಾಡಬೇಕೆಂಬ ಛಲ. ಹಾಗಾಗಿಯೇ ಬೆಳಕಿನ ಹಬ್ಬ ದೀಪಾವಳಿಗೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧತೆಗಳು ಜೋರಾಗಿಯೇ ಇದ್ದು, ಖರೀದಿಯು ಭರಾಟೆಯೂ ಜೋರಾಗಿತ್ತು. ಜಿಲ್ಲಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಮಾರುಕಟ್ಟೆಯಲ್ಲಿ ಜನರು ಹೆಚ್ಚಾಗಿಯೇ ನೆರೆದಿದ್ದರು. ಹಬ್ಬದ ಒಂದು ದಿನ ಮುಂಚೆಯೇ ಪ್ರಮುಖ ರಸ್ತೆಗಳಲ್ಲಿ ಹೂವು, ಹಣ್ಣು, ಬಾಳೆಕಂಬ, ಸಿಹಿ ತಿಂಡಿಗಳು ಹಾಗೂ ಮಣ್ಣಿನಿಂದ ತಯಾರಿಸಿದ ಹಣತೆಗಳು ಖರೀದಿಯಲ್ಲಿ ಜನರು ನಿರತರಾಗಿದ್ದರು. ದೀಪಾವಳಿ ಹಬ್ಬಕ್ಕೆ ಬಗೆ ಬಗೆಯ ಹಣತೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಅದರಲ್ಲಿಯೂ ಮಣ್ಣಿನ ಹಾಗೂ ಪ್ಲಾಸ್ಟಿಕ್ ಹಣತೆಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ಹೆಚ್ಚಿನ ಜನರು ಈ ಬಾರಿ ಮಣ್ಣಿನ ದೀಪಗಳನ್ನು ಕೊಳ್ಳುವಲ್ಲಿ ಮುಂದಾಗಿದ್ದಾರೆ. ದೀಪದ ಮಾದರಿಯಲ್ಲಿರುವ ಡಜನ್ ಅಳತೆಗೆ 100ರಿಂದ 250 ರೂವರೆಗೆ ದರ ನಿಗದಿಪಡಿಸಿದ್ದರು. ಅಲಂಕಾರಿಕ ವಸ್ತುಗಳಿಗೆ ಗೃಹಿಣಿಯರು ಖರೀದಿಸಲು ಆಸಕ್ತಿ ತೋರಿದರು. ದೀಪಾವಳಿಯನ್ನು ವಿವಿಧ ಸಮುದಾಯಗಳಲ್ಲಿ ತಮ್ಮದೇ ವಿಶೇಷ ಶೈಲಿಗಳಲ್ಲಿ ಆಚರಿಸಲಾಗುತ್ತಿದೆ. ಬಹುತೇಕರು ಹಿಂದಿನಿಂದಲೂ ಈ ಹಬ್ಬಕ್ಕೆ ನೋಮುವ ಸಂಪ್ರದಾಯ ಉಳಿಸಿಕೊಂಡಿದ್ದಾರೆ. ಇದಕ್ಕೆಂದು ಕೈಗೆ ನೋಮುದಾರ ಕಟ್ಟಿಕೊಂಡು ಆಚರಣೆಯಲ್ಲಿ ತೊಡಗುತ್ತಾರೆ. ಪೂಜೆಯ ವೇಳೆ ನೋಮುದಾರ, ಅರಿಶಿನ ಕುಂಕುಮ, ಅಡಿಕೆ, ವೀಳಿದ ಎಲೆಗಳನ್ನು ಬಾಗಿನ ರೂಪದಲ್ಲಿ ಪ್ರಧಾನವಾಗಿ ಇಡುತ್ತಾರೆ. ಹಾಗಾಗಿ ಪೂಜಾ ಸಾಮಗ್ರಿಗಳ ಬಳಿಯೂ ಜನರು ಖರೀದಿಸಲು ಮುಂದಾಗಿದ್ದರು. ಪರಿಸರ ಸ್ನೇಹಿ ದೀಪಾವಳಿ ಆಚರಿಸುವಂತೆ ಹಲವು ಸಂಘ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರೂ ಪಟ್ಟಣದಲ್ಲಿ ಪಟಾಕಿ ಎಂದಿನಂತೆ ಮಾರಾಟವಾಗುತ್ತಿವೆ. ಒಂದು ಪಟಾಕಿ ಬಾಕ್ಸ್ 300ರಿಂದ 8,000 ರೂವರೆಗೆ ಮಾರಾಟವಾಗುತ್ತಿದೆ. ಈ ವರ್ಷ ಮಳೆಯಾಗಿದ್ದಾಗೆ ನಮ್ಮ ಸ್ವಲ್ಪ ಇಳುವಳಿಗೆ ಕಡಿಮೆ, ರೇಟ್ಗಳು ಜಾಸ್ತಿ. ಹೋದ ವರ್ಷ ಹಂಗೆ ಈ ಸರಿ ಇಲ್ಲ, ವ್ಯಾಪಾರ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ ಸರ್. ಕನಕಾಂಬರ 100 ಗ್ರಾಮ್ 200 ರೂಪಾಯಿ, ಮಲ್ಲಿಗೆ 100 ಗ್ರಾಮ್ 200 ರೂಪಾಯಿ, ಮಲ್ಲೆ 100 ಗ್ರಾಮ್ 200 ರೂಪಾಯಿ, ಶಾಮಂತಿ ಕೆಜಿ 200, ಸುಗಂಧರಾಜ ಕೆಜಿ 300. ಇಲ್ಲ ಮಳೆ ಚಳಿಯಿಂದ ಈ ರೇಟ್ ಆಗಲೇ ಇದಾಗಿದೆ. ವ್ಯಾಪಾರಸ್ಥರು ಕಡಿಮೆ ಇದೆ, ಗಿರಾಕಿಗಳು ಸ್ವಲ್ಪ ಕಡಿಮೆ ಇದೆ, ರೇಟ್ಗಳು ಜಾಸ್ತಿ.
ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಜಾಸ್ತಿ ಇತ್ತಾ ಹಿಂದಿನ ವರ್ಷ ಜಾಸ್ತಿ ಇತ್ತಾ? ಹಿಂದಿನ ವರ್ಷಕ್ಕಿಂತ ಈ ವರ್ಷಕ್ಕೆ ಹೂವು ಇಳುವಳಿಕೆ ಕಡಿಮೆ, ರೇಟ್ ಜಾಸ್ತಿ. ಚಳಿ ಇದು ವಾತಾವರಣ ಸ್ವಲ್ಪ ಇದಾಗಿದೆ, ಮಳೆಯಿಂದಾಗಿ ಸ್ವಲ್ಪ ಇಳುವಳಿಕೆ ಕಡಿಮೆ, ರೇಟ್ಗಳು ಜಾಸ್ತಿ ಆಗಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ರಾಜ್ ಅಂತ, ಅಲ್ಲಿ ಹೂವು ವ್ಯಾಪಾರ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್. ಕಳೆದ ವರ್ಷದ ದೀಪಾವಳಿ ಹಬ್ಬಕ್ಕೆ ಹೋಲಿಸಿದರೆ ಈ ವರ್ಷ ಮಳೆಯಿಂದಾಗಿ ಹೂವಿನ ಬೆಲೆ ಕಡಿಮೆ ಇದೆ. ತರಕಾರಿ ಬೆಲೆಯಲ್ಲೂ ಕಡಿಮೆ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ಸೇವಂತಿಗೆ 80ರಿಂದ 100 ರೂಪಾಯಿ ಇದ್ದರೆ ಒಂದು ಜೊತೆ ಹೂವಿನ ಹಾರಗಳು 100ರಿಂದ 1500 ರು, ಬಾಳೆಕಂಬ ಜೋಡಿಗೆ 60 ರು, ಬೂದುಕುಂಬಳಕಾಯಿ ಕೆಜಿಗೆ 30 ರು ಮಾರಾಟವಾಗುತ್ತಿದ್ದವು. ಸೇಬು 200 ರು, ದಾಳಿಂಬೆ 160 ರು, ಬಾಳೆಹಣ್ಣು 120 ರು, ಕಿತ್ತಳೆ 150 ರು ಮಾರಾಟವಾಗುತ್ತಿವೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಅದು ಗುಡಿಬಂಡೆ ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವ ಅಮಾನಿ ಬೈರಸಾಗರ ಕೆರೆ. ಅದೇ ಕೆರೆಯ ಏರಿಯ ಮೇಲೆ ಗುಡಿಬಂಡೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದೆ. ಈ ಹಿಂದೆ ಕೆರೆ ಏರಿಯ ಮೇಲೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಬೀದಿ ದೀಪಗಳನ್ನು ಅಳವಡಿಸಲಾಗಿತ್ತು. ಆದರೆ ಅವು ಕೆಟ್ಟು ಹೋಗಿ ವರ್ಷಗಳೇ ಕಳೆದರೂ ದುರಸ್ತಿ ಮಾಡುವತ್ತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸಿಲ್ಲ. ಪರಿಣಾಮ ಇದೀಗ ಈ ಮಾರ್ಗ ಸಾವಿನ ಕೂಪವಾಗಿ ಪರಿಣಮಿಸಿದೆ. ಹೌದು, ಗುಡಿಬಂಡೆ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ಅಮಾನಿ ಬೈರಸಾಗರ ಕೆರೆ ಏರಿಯ ಮೇಲಿನ ಮಾರ್ಗ ಅಪಾಯಕಾರಿಯಾಗಿ ಪರಿಣಮಿಸಿದೆ. ಈ ಮಾರ್ಗದಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಿತ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ. ಈ ಕೆರೆ ಏರಿಯ ಮೇಲಿನ ಬೀದಿ ದೀಪಗಳು ಹದಗೆಟ್ಟು ವರ್ಷಗಳೇ ಕಳೆದರೂ ಅವುಗಳನ್ನು ದುರಸ್ತಿ ಮಾಡಿ ಬೆಳಗುವಂತೆ ಮಾಡಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲಿನ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಬಾರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೆರೆ ಏರಿಯ ಮೇಲಿರುವ ರಸ್ತೆಯಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಇತ್ತೀಚಿನ ದಿನಗಳಲ್ಲಿ ರಾತ್ರಿ ವೇಳೆ ಅಪಘಾತಗಳು ಹೆಚ್ಚಾಗಿದ್ದು ಕೆಲವು ಸಂದರ್ಭಗಳಲ್ಲಿ ಸ್ಥಳದಲ್ಲಿ ಸಾವಿನ ಘಟನೆಗಳು ಸಂಭವಿಸಿವೆ. ಇದು ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿದೆ. ಅಮಾನಿ ಬೈರಸಾಗರ ಕೆರೆ ಏರಿಯ ಮೇಲಿನ ಬೀದಿ ದೀಪಗಳು ಬಹುತೇಕ ವರ್ಷಗಳಿಂದ ಕೆಲಸ ಮಾಡುತ್ತಿಲ್ಲ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ದೀಪಗಳನ್ನು ಅಳವಡಿಸಲಾಗಿತ್ತು. ಅವುಗಳಲ್ಲಿ ಒಂದೂ ಬೆಳಗುತ್ತಿಲ್ಲ. ಅಧಿಕಾರಿಗಳು ಯೋಜನೆ ಮಾಡುತ್ತಾರೆ, ನಂತರ ನಿರ್ವಹಣೆ ಮಾಡುವುದಿಲ್ಲ ಎಂಬುದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೆರೆ ಸುತ್ತಮುತ್ತ ಗಿಡಗಂಟೆಗಳು ಬೆಳೆದಿದ್ದು ಕೆರೆ ಏರಿಯ ಮೇಲಿರುವ ರಸ್ತೆ ತಿರುವುಗಳಿಂದ ಕೂಡಿದೆ. ಸಾಲವೆಂಬಂತೆ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ತೀವ್ರ ಹದಗೆಟ್ಟಿದೆ. ಇಂತಹ ರಸ್ತೆಯಲ್ಲಿ ವಾಹನಗಳು ನಿಯಂತ್ರಣ ತಪ್ಪಿ ಕೆರೆಯೊಳಗೆ ಬೀಳುವ ಸಂಭವ ಹೆಚ್ಚಾಗಿದೆ. ಹಲವು ಬಾರಿ ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಪರಿಣಾಮವಾಗಿಲ್ಲ. ಅಮಾನಿ ಬೈರಸಾಗರ ಕೆರೆ ಗುಡಿಬಂಡೆ ಜನರ ಜೀವನದ ಭಾಗವಾಗಿದೆ. ಇದು ಮೂಲ ಸೌಕರ್ಯಗಳ ಕೊರತೆ ಹಾಗೂ ನಿರ್ವಹಣೆ ಅಭಾವದಿಂದ ನರಳುತ್ತಿದೆ.
ವಾಟದ ಹೊಸಹಳ್ಳಿ ಕೆರೆಯಲ್ಲಿ ಈಗಾಗಲೇ ಬೋಟಿಂಗ್ ಸೇರಿದಂತೆ ಇತರ ಸೌಲಭ್ಯಗಳಿದ್ದು ಬೆಂಗಳೂರಿನ ಹಾಗೂ ಹೊರ ರಾಜ್ಯಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರುತ್ತಿದ್ದಾರೆ. ಆದರೆ ಅಮಾನಿ ಬೈರಸಾಗರ ಕೆರೆಯಲ್ಲಿ ಇಂಥ ಯಾವುದೇ ವ್ಯವಸ್ಥೆ ಇಲ್ಲ. ಇದರಿಂದಾಗಿ ಸ್ಥಳೀಯ ಯುವಕರು ಸಂಜೆ ವೇಳೆ ಭೇಟಿ ನೀಡಲು ಹಿಂಜರಿಯುತ್ತಿದ್ದಾರೆ. ಈ ಕುರಿತು ಉಪ್ಪಾರಹಳ್ಳಿ ಶ್ರೀನಿವಾಸ್ ಮಾತನಾಡಿ, ಈ ಕೆರೆ ನೈಸರ್ಗಿಕವಾಗಿ ಸುಂದರವಾಗಿದೆ. ಆದರೆ ಇಲ್ಲಿ ಬೆಳಕು ಇಲ್ಲ, ರಸ್ತೆ ಹದಗೆಟ್ಟಿದೆ, ಸುರಕ್ಷತೆ ಬಲೆ ಇಲ್ಲ. ರಾತ್ರಿ ವೇಳೆ ಬರುವುದು ಅಪಾಯಕ್ಕೆ ಆಹ್ವಾನ ನೀಡಿದಂತೆ. ಸರ್ಕಾರ ಮತ್ತು ಅಧಿಕಾರಿಗಳು ಗಮನ ಕೊಡಬೇಕಿದೆ ಎಂದರು. ಈ ಕೆರೆಯನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಬೋಟಿಂಗ್ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ, ತೀರ ಪ್ರದೇಶದ ಸ್ವಚ್ಛತೆ ಹಾಗೂ ಸೌಂದರ್ಯವೃದ್ಧಿ ಕೆಲಸಗಳನ್ನು ಕೈಗೊಂಡರೆ ಇದು ಪಟ್ಟಣದ ಆರ್ಥಿಕಾಭಿವೃದ್ಧಿಗೆ ಸಹಕಾರಿಯಾಗಬಹುದು ಎಂದರು. ಸ್ಥಳೀಯ ಶಾಸಕರು ಹಾಗೂ ತಾಲೂಕು ಆಡಳಿತಕ್ಕೆ ಗುಡಿಬಂಡಿಯ ಅಮಾನಿ ಬೈರಸಾಗರ ಕೇವಲ ನೀರಿನ ಮೂಲವಲ್ಲ, ಇದು ಪಟ್ಟಣದ ಹೆಮ್ಮೆಯ ಸಂಕೇತ. ಇಂತಹ ಸ್ಥಳವನ್ನು ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ಕ್ರಮ ಕೈಗೊಂಡು ದೀಪಗಳು, ರಸ್ತೆ ದುರಸ್ತಿ ಹಾಗೂ ಸೌಲಭ್ಯಗಳನ್ನು ಒದಗಿಸಿದರೆ ಇಲ್ಲಿ ನಡೆಯುತ್ತಿರುವ ಅಪಘಾತಗಳಿಗೆ ಕಡಿವಾಣ ಹಾಕಬಹುದು ಎಂದರು. ಅತಿ ಹೆಚ್ಚಾಗಿ ಒಂದು ಅಪಘಾತಗಳು ರಾತ್ರಿ ಸಮಯದಲ್ಲಿ ಆಗುವುದರಿಂದ ಕಾರಣ ಏನಂದರೆ ಅಲ್ಲಿ ಒಂದು ಸುಮಾರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿಬಿಟ್ಟು ಒಂದು ಲೈಟ್ ಪೋಲ್ಸ್ ಹಾಕಿದ್ದಾರೆ. ಅದಕ್ಕೆ ಒಂದು ಲೈಟ್ ಹಾಕೋಕ್ಕೆ ಇವರಿಗೆ ಪಟ್ಟಣ ಪಂಚಾಯಿತಿಯವರಿಗೆ ಯೋಗ್ಯತೆ ಇಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ರೆಣಮಕಲ್ಪಲ್ಲಿ ಕ್ರಾಸಿಂದ ಬಂದರೆ ಅಲ್ಲಿ ನೀಲಗಿರಿಯ ಒಂದು ಮರಗಳು ಹೆಚ್ಚಾಗಿ ಇರುವುದರಿಂದ ಪತ್ರಿಕಾ ಮಾಧ್ಯಮದಲ್ಲಿ ಬಂದರೂ ಸಹ ಅದು ಯಾವುದೇ ರೀತಿ ಕಟಾವು ಮಾಡಬೇಕು ಅಂತ ಸರ್ಕಾರ ಆದೇಶ ಇದ್ರೂ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಮತ್ತೆ ಹೆಚ್ಚಾಗಿ ತಿರುವುಗಳು ಇರುವುದರಿಂದ ಕೂಡಲೇ ಸಣ್ಣ ನೀರಾವರಿ ಇಲಾಖೆ ಮತ್ತು ಸರ್ಕಾರದಿಂದ ಮತ್ತು ಜನಪ್ರತಿನಿಧಿಗಳಿಂದ ಏನೋ ಒಂದು ರಸ್ತೆ ಒಂದು ಅಭಿವೃದ್ಧಿ ಪಡಿಸಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ. ವರದಿ ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಬೆಳಕಿನ ಹಬ್ಬ ದೀಪಾವಳಿ ಬಂದಿದೆ. ಹಬ್ಬ ಆಚರಣೆಗೆ ಎಲ್ಲರೂ ಸಿದ್ಧರಾಗುತ್ತಿದ್ದಾರೆ. ಮಕ್ಕಳಂತೂ ಪಟಾಕಿ ಹೊಡೆಯುವ ಸಂಭ್ರಮದಲ್ಲಿದ್ದಾರೆ. ಎಲ್ಲಾ ವಸ್ತುಗಳ ಬೆಲೆಯು ದುಬಾರಿಯಾಗಿದ್ದರೂ ಹಬ್ಬ ಆಚರಣೆಗೆ ಮಾತ್ರ ಯಾವುದೇ ಕೊರತೆಯಾಗದಂತೆ ಎಲ್ಲರೂ ಮುಂದುವರಿಯುತ್ತಿದ್ದಾರೆ. ಇತ್ತ ಪಟಾಕಿ ವ್ಯಾಪಾರಿಗಳು ಪರಿಸರ ಪಟಾಕಿ ಮರೆತು ಎಲ್ಲಾ ರೀತಿಯ ಪಟಾಕಿ ಮಾರಾಟಕ್ಕೆ ಮುಂದಾಗಿದ್ದಾರೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದಲ್ಲಿ ಪಟಾಕಿ ಖರೀದಿ ಜೋರಾಗಿ ನಡೆದಿದೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗಾಗಿ ಎಲ್ಲಾ ಮನೆಗಳಲ್ಲಿ ತಯಾರಿ ಜೋರಾಗಿ ನಡೆದಿದ್ದು, ಬಣ್ಣ ಬಣ್ಣದ ಆಕಾಶ ಬುಟ್ಟಿ, ಹಲವು ಬಗೆಯ ಹಣತೆಗಳು, ಪಟಾಕಿ ಖರೀದಿಗೆ ಜನ ಮುಗಿಬೀಳುತ್ತಿದ್ದರೆ, ದೀಪಾವಳಿ ಹಬ್ಬದ ನಿಮಿತ್ತ ನಗರದಲ್ಲಿ ಪಟಾಕಿ ಹಣತೆಗಳ ಖರೀದಿ ಜೋರಾಗಿ ನಡೆದಿದೆ. ಬೆಳಕಿನ ಹಬ್ಬ ದೀಪಾವಳಿ ಆಚರಣೆಗಾಗಿ ಎಲ್ಲಾ ಮನೆಗಳಲ್ಲಿ ತಯಾರಿ ಜೋರಾಗಿ ನಡೆದಿದ್ದು, ಬಣ್ಣ ಬಣ್ಣದ ಆಕಾಶ ಬುಟ್ಟಿ, ಹಲವು ಬಗೆಯ ಹಣತೆಗಳು, ಪಟಾಕಿ ಖರೀದಿಗೆ ಜನ ಮುಗಿಬೀಳುತ್ತಿದ್ದರೆ, ಈ ವರ್ಷ ಪಟಾಕಿ ಬೆಲೆಯಲ್ಲಿ 10% 15% ಏರಿಕೆಯಾಗಿದೆ. ಆದರೆ ಕೊಳ್ಳುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಪಟ್ಟಣದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಟಾಕಿ ಅಂಗಡಿಗಳು ತಲೆ ಎತ್ತಿದ್ದು, ಪಟಾಕಿ ಖರೀದಿ ಕಳೆದ 2 ದಿನಗಳಿಂದಲೇ ಆರಂಭವಾಗಿದ್ದು, ಜನ ಮುಗಿಬಿದ್ದು ಪಟಾಕಿಗಳನ್ನು ಖರೀದಿಸುತ್ತಿದ್ದರು. ಗ್ರಾಹಕರು ಪಟಾಕಿಗಳನ್ನು ಕೊಳ್ಳುವಾಗ ಸುಸುರು ಬತ್ತಿ, ಭೂಚಕ್ರ, ಹೂಕುಂಡ, ವಿಷ್ಣು ಚಕ್ರ, ಆನೆ ಪಟಾಕಿ, ರಾಕೆಟ್, ಪ್ಯಾರಾಚೂಟ್ ಪಟಾಕಿಗಳಿಗೆ ಆದ್ಯತೆ ನೀಡುತ್ತಿರುವುದು ಕಂಡುಬಂದಿತು. ಸ್ಟ್ಯಾಂಡರ್ಡ್, ಐಎನ್, ಆರ್ಯ ಬ್ರ್ಯಾಂಡ್, ಜಂಬೋ ಮತ್ತು ಕ್ಲಾಸಿಕ್ ಬ್ರ್ಯಾಂಡ್ ಪಟಾಕಿಗಳ ಮಾರಾಟ ಪ್ರಮುಖವಾಗಿದೆ. ಸರ್ಕಾರದ ಮಾನದಂಡಗಳನ್ನು ಪಾಲನೆ ಮಾಡುವ ಮೂಲಕ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟ್ಟಣದಲ್ಲಿ 7 ಪಟಾಕಿ ಅಂಗಡಿಗಳನ್ನು ತೆರೆದಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಪಟಾಕಿಗಳ ಬೆಲೆಯಲ್ಲಿ ಗುಣಮಟ್ಟದ ಆಧಾರದ ಮೇಲೆ 15% ಹೆಚ್ಚಳವಾಗಿದೆ. ಪರಿಸರ ಸಂರಕ್ಷಣೆ ಮತ್ತು ಶಬ್ದ ಮಾಲಿನ್ಯದ ಬಗ್ಗೆ ಜನರಲ್ಲಿ ಹೆಚ್ಚಿನ ಕಾಳಜಿ, ಬೆಲೆ ಏರಿಕೆಯಿಂದ ಈ ಬಾರಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕಡಿಮೆಯಾಗಿದೆ ಎಂದು ಪಟಾಕಿ ವರ್ತಕ ಧೀರಜ್ ಹೇಳುತ್ತಾರೆ. ವರದಿ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.
ದೇಶದ ಕೋಟ್ಯಾಂತರ ಜನರಲ್ಲಿ ದೇಶಾಭಿಮಾನ ಬೆಳೆಸಿರುವ ದೇಶಪ್ರೇಮ ತೋರುವ ಆರ್ಎಸ್ಎಸ್ ಸಂಘಟನೆ ನಿಷೇಧಿಸಲು ಕಾಂಗ್ರೆಸ್ ಹೊರಟಿದ್ದು ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಸಂಘ ಶತಾಬ್ದಿ ಪಥ ಸಂಚಲನ ನಡೆಸಲಾಯಿತು. ಈ ಪಥ ಸಂಚಲನದಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕಾಂಗ್ರೆಸ್ ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಹೊರಟಿದ್ದರಿಂದ ದೇಶದಲ್ಲಿ ಆರ್ಎಸ್ಎಸ್ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು. ಇದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ಆರ್ಎಸ್ಎಸ್ ನೋಂದಾಯಿಸಿ ಸಂಘವೂ ಅಲ್ಲ, ಸದಸ್ಯತ್ವ ನೋಂದಾಯಿಸಿಲ್ಲ, ದೇಣಿಗೆ ಸಂಗ್ರಹಿಸಿಲ್ಲ ಎಂದ ಮೇಲೆ ಸಂಘದ ನೋಂದಣಿ ಪ್ರಶ್ನೆಯೇ ಬರುವುದಿಲ್ಲ. ಇಷ್ಟು ಕನಿಷ್ಠ ಜ್ಞಾನವೂ ಕಾಂಗ್ರೆಸ್ಗಿಲ್ಲ ಎಂದು ವ್ಯಂಗ್ಯವಾಡಿದರು. ಶಿಡ್ಲಘಟ್ಟ ನಗರದ ವಾಸವಿ ವಿದ್ಯಾಸಂಸ್ಥೆಯಿಂದ ಆರಂಭವಾದ ಪಥಸಂಚಲನ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತ, ಹೂವಿನ ವೃತ್ತ, ನಗರದ ಪೇಟೆ ಸೇರಿದಂತೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿತು. ಪಥಸಂಚಲನ ನಡೆದ ಮಾರ್ಗಗಳಲ್ಲಿ ಅನೇಕರು ಪಥಸಂಚಲನದ ಮೇಲೆ ಪುಷ್ಪಾರ್ಚನೆ ಮಾಡಿ ಸಂಭ್ರಮಿಸಿದರು. ಭಾರತ ಮಾತೆಯ ಭಾವಚಿತ್ರವಿಟ್ಟ ತೆರೆದ ವಾಹನ ಹಿಂದೆ ನೂರಾರು ಮಂದಿ ಸ್ವಯಂ ಸೇವಕರು ಕೈಯಲ್ಲಿ ಕರ ಹಿಡಿದು ಒಬ್ಬರ ಹಿಂದೆ ಒಬ್ಬರು ಹೆಜ್ಜೆ ಇಟ್ಟು ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನ ನಡೆಸಿದರೆ ನಾಗರಿಕರು ಅದನ್ನು ಕಣ್ತುಂಬಿಕೊಂಡರು. ಇದರ ಮಧ್ಯದಲ್ಲಿ ಅವರು ಮಾಡಿದ್ದೇನು ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ. ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು, ಬಂದ್ ಮಾಡಿ ರಸ್ತೆಗಳನ್ನ ನಮಾಜ್ ಮಾಡ್ತಿದ್ರು. ಈದ್ ಮಿಲಾದಲ್ಲಿ ತೋರಣಗಳನ್ನ ಕಟ್ಕೊಂಡು ಕತ್ತಿ, ಬಾಕು, ತಲವಾರುಗಳನ್ನು ಹಿಡ್ಕೊಂಡು ಓಡಾಡ್ತಿದ್ರು. ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸ್ಬಿಡ್ತು. ಬಂದರೆ ಏನೆಲ್ಲ ಕಳಿಸ್ಕೊಡ್ತಕ್ಕಂಥದ್ದನ್ನು ಗೊತ್ತಾಗುತ್ತೆ. ಇವತ್ತು ನಮಗೆಲ್ಲ ಸಂತೋಷ ಇದೆ. ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಪಥಸಂಚಲನ 1 ಗಂಟೆ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ. ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ, ದೇಶ ಉಳಿತಕ್ಕಂಥದ್ದನ್ನು ಎಲ್ಲ ಮುನ್ಸೂಚನೆ ಇದೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ, ಯುವಕರಿಗೆ, ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದನ ತಿಳಿಸ್ತೀನಿ. ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಅನುಮತಿ ಇಲ್ಲದೆ ಖಾಸಗಿ ಕಂಪನಿ ಮಾಡುತ್ತಿದ್ದ ಕೆಲಸಕ್ಕೆ ತಡೆ ನೀಡಿದ ನಗರಸಭೆ ಅಧಿಕಾರಿಗಳು. ಖಾಸಗಿ ಕಂಪನಿಗೆ ಸೇರಿದ ವಸ್ತುಗಳ ಜಪ್ತಿ. ನಗರಸಭೆ ಅಧಿಕಾರಿಗಳಿಂದ ಖಾಸಗಿ ಕಂಪನಿಗೆ ವಾರ್ನಿಂಗ್. ಹಬ್ಬಕ್ಕೂ ಸಿಗಲಿಲ್ಲ ಹೂವಿನ ಬೆಲೆ. ಸಂಕಷ್ಟಕ್ಕೆ ಸಿಲುಕಿದ ಜಿಲ್ಲೆಯ ಹೂ ಬೆಳೆಗಾರನ ಬದುಕು. ದೀಪಾವಳಿಗೆ ಉತ್ತಮ ಬೆಲೆ ನಿರೀಕ್ಷೆಯಲ್ಲಿದ್ದ ರೈತರಿಗೆ ನಿರಾಸೆ. ಕೊಯ್ಲು ಮಾಡಿದ ಕೂಲಿಯೂ ಸಿಗದೆ ರೈತರಿಗೆ ಆತಂಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೆಳಕಿನ ದೀಪಾವಳಿಗೆ ಸಿದ್ಧತೆ ಜೋರು. ಈ ಬಾರಿ ದುಬಾರಿಯಾದ ಪಟಾಕಿ ಸದ್ದು. ಎಲ್ಲಿಯೂ ಕೇಳದ ಪರಿಸರ ಸ್ನೇಹಿ ಹಸಿರು ಪಟಾಕಿ ಹೆಸರು. ಅಮಾನಿ ಬೈರಸಗರ ಕೆರೆ ಏರಿ ಮೇಲೆ ಉರಿಯುತ್ತಿದ್ದ ಬೀದಿ ದೀಪಗಳು. ಸರಣಿ ಅಪಘಾತಗಳ ಕೇಂದ್ರವಾಗುತ್ತಿರುವ ಕೆರೆ ಪ್ರದೇಶ. ನಿರಂತರ ಅಪಘಾತಗಳಾದರೂ ಮುಂದುವರಿದ ಅಧಿಕಾರಿಗಳ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.